ನಿನ್ನ ನೋಡ್ಬೇಕು ಅನ್ನೋ ಭಾಗ್ಯನೂ ಇಲ್ವಲ್ಲಪ್ಪ ನನಗೆ. ಹಂಗ ಅನ್ಕೋಬೇಡಿ. ಎಲ್ಲಾ ತರ ಅಂತ ಬೇಜಾರ್ ಮಾಡ್ಕೊಂಡ್ ಬರ್ತೀವಿ ಪೇಷಂಟ್ಗಳನ್ನ. ನನ್ಗೂ ತಲೆ ಆಪರೇಷನ್ ಆಗಿದೆ, ನನಗೆ BP ಹೊಡೆದು ತಲೆ ಆಪರೇಷನ್ ಆಗಿದೆ. ಯಾರಿತ್ತು ಏನ್ ಸುಖನಪ್ಪ. ಈಗ ನಮ್ಮ ಮನೆಯಲ್ಲೇ ನಮ್ಗೆ ಏನಾನ ಆಗ್ಬಿಟ್ರೆ ತೆಗ್ದು ಪಕ್ಕಕ್ ಬಿಸಾಕ್ಬಿಡ್ತಾರಪ್ಪ. ಕುತ್ಕೊಂಡ್ ಅಲ್ಲೇ ಬ್ರಾಂದಿ ಹೊಡಿತಾರೆ, ಮಟನ್ ಚಿಕನ್ ಇಟ್ಕೊಂಡ್ ತಿಂತಾರೆ. ನೀವು ಆಶ್ರಮದಿಂದ ತಾನೇ ಮಾತಾಡೋದು? ಜನಸ್ನೇಹಿ ಯೋಗೇಶ್ ಅಂತ. ಅಯ್ಯೋ, ನನಗೆ ಇವತ್ತು ನಾನು ಎಷ್ಟು ಅದೃಷ್ಟ ಮಾಡಿದ್ನೋ ನಿಮ್ ಮಾತು ಕೇಳಿ. ದೇವ್ರೇ ಮಾತಾಡ್ದಂಗಾಗೋಯ್ತು. ಬಹಳ ವರ್ಷದಿಂದ ನಿಮ್ಮನ್ನ ಮಾತಾಡ್ಸ್ಬೇಕು ಅಂತ ಆಸೆ ಕಣಪ್ಪ ನಮ್ಗೆ. ಇನ್ನು ನೋಡಿದ್ರೆ ಅಪ್ಪ ಎಷ್ಟು ಸಂತೋಷ ಆಗುತ್ತೆ. ನಿನ್ ಎದುರುಗಡೆ ಬಂದ್ ನೋಡ್ಬೇಕು ಅಂದ್ರ ದೇವ್ರು ಇನ್ನೂ ಆ ಭಾಗ್ಯನೇ ಕೊಟ್ಟಿಲ್ವಲ್ಲಪ್ಪ. ಥ್ಯಾಂಕ್ ಯು ಥ್ಯಾಂಕ್ ಯು. ಯಾವ ಊರಮ್ಮ? ನಾನ್ ಬೆಂಗಳೂರೇ. ಆದ್ರೆ ಅಜ್ಜಿ ಇದ್ರು ಗೊತ್ತಾ ನಿಮ್ಗೆ, ನೆನ್ಪಿದ್ಯಾ? ಅಜ್ಜಿ ಇರುವಾಗ್ಲೂ ಬರ್ಬೇಕು ಅಂದಪ್ಪ. ಆದ್ರೆ ನನ್ ಕೈಲಾಗ ನಾವು ಕೂಲಿ ಮಾಡ್ಕೊಂಡ್ ತಿನ್ನೋರು, ನಮ್ಗೆ ದಾರಿ ಗೊತ್ತಿಲ್ಲ. ನಮ್ಗೆ ಯಾರು ಒಳ್ಳೆ. ಆದ್ರೆ ಮಗ ನೀನ್ ಎಷ್ಟು ಒಳ್ಳೆ ಈ ಪ್ರಪಂಚದಲ್ಲಿ ದೇವ್ರ ಮಗನಪ್ಪ ನೀನು. ಅಂತ ಮಗುನ ಪಡಿಬೇಕು ಅಂದ್ರೆ ಎಲ್ಲಾ ತಾಯಿನಿರು ಪುಣ್ಯ ಮಾಡಿರ್ಬೇಕು. ಧನ್ಯವಾದ. ಎಷ್ಟು ಸಂತೋಷ ಆಗುತ್ತೆ ನಿನ್ನ ನಿನ್ ಹೆಂಡ್ತಿನ ನೋಡಿದ್ರೆ, ನಿಮ್ಮ ಅಪ್ಪ ಅಮ್ಮನ್ ನೋಡಿದ್ರೆ. ಎಷ್ಟು ಸೇವೆ ಮಾಡ್ತೀಯಪ್ಪ ನೀನು, ಎಷ್ಟು ಸೇವೆ ಮಾಡ್ತೀಯಪ್ಪ. ಭಗವಂತ ನಿನಗೆ ಎಲ್ಲ ಸಾಹಿತ್ಯ ನಿನಗೆ ಕೊಡ್ಲಪ್ಪ. ಖುಷಿ ಮಾಡ್ಕೊಳಕ್ಕೆ ನಮ್ಗೆ ಸಂತೋಷ ಅಷ್ಟು ಸಂತೋಷ ಆಗುತ್ತೆ ನೀನ್ ಮಾಡ್ತಿರೋ ಸೇವೆಗಳಪ್ಪ. ಅಯ್ಯೋ, ದೇವ ಪರಮಾತ್ಮನಪ್ಪ ನೀನು. ಭೂಮಿಗೆ ಇಳಿದು ಬಂದು ದೇವ್ರಪ್ಪ ನೀನು. ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಒಂದೊಂದು ತಾಯಿ ಹೊಟ್ಟೆಲಿ ಇಂಥ ಮಕ್ಕಳು ಹುಟ್ಟಿದ್ರೆ ಆ ತಾಯಿ ತಂದೆ ಎಷ್ಟು ಪುಣ್ಯವಂತರಲ್ವಾ. ದೇವ್ರು ನಿನಗೆ ಆಯಸ್ಸು ಐಶ್ವರ್ಯ ಎಲ್ಲ ಕೊಡ್ಲಿ ಸ್ವಾಮಿ, ನಿನ್ಗೆ ಒಳ್ಳೇದ್ ಮಾಡ್ಲಿ ಅಂತ ನಾನು ತುಂಬಾ ಖುಷಿ ಪಡ್ತೀನಿ. ನಿಮ್ ಹೆಂಡತಿ, ನಿಮ್ ಮಕ್ಕಳು ಎಲ್ಲರಿಗೂ. ಆ ಹುಡ್ಗಿನು ಎಷ್ಟು ಸೇವೆ ಮಾಡುತ್ತಲ್ವೇನಪ್ಪ. ಈಗಿನ ಕಾಲದಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಹಾಗ್ ಬದುಕ್ಬೇಕು ಹೀಗ್ ಬದುಕ್ಬೇಕು ಅಂತಾರೆ. ಆದ್ರೆ ನಿನ್ ಹೆಂಡತಿ ಪಾಪ ಬಂಗಾರದಂತ ಮಗುವುದು. ದೇವ್ರು ಕೊಟ್ಟು ಹೆಂಡತಿನಪ್ಪ. ಗುಣ ಎಷ್ಟು ಜನಕ್ಕೂ ಅಂದ್ರೆ ಯಾರಿಗೂ ಇರಕ್ ಸಾಧ್ಯ ಇಲ್ಲ, ತುಂಬಾ ಕಮ್ಮಿ. ಇಲ್ಲ ಮನೆ, ಯಾರಿಗೂ ಇರಲ್ಲ ಅಂತ ಗುಣ. ನಮಗ್ ಕೂಡ ಇರೋದಿಲ್ಲ ಮನೆ ಆ ಗುಣ. ಆದ್ರೆ ಈಗ ಮಾಡ್ತಿರೋ ಸೇವೆ ನೋಡ್ತಾ ಇದ್ರೆ ನಮಗ್ ಯಾಕೆ ಈ ತರ ಬುದ್ಧಿ ಇಲ್ಲ ಅನ್ಸುತ್ತೆ ಮನೆ. ಆತರ ಅನ್ಸುತ್ತೆ ನಮ್ಗೂನು. ಅಂತ ವ್ಯಕ್ತಿಗಳನ್ನ ಕರ್ಕೊಂಡ್ ಬಂದು ತಂದೆ ತಾಯಿ ತರ, ಅಕ್ಕ ತಂಗಿ ತರ, ಅಮ್ಮ ಅಪ್ಪ ತರ, ಮಾಮ ತರ ಪ್ರತಿಯೊಬ್ಬರನ್ನು ನಿನ್ನ ಸ್ವಂತದವ್ರ ತರ ನೋಡ್ಕೊಂಡು ಅಷ್ಟು ಕಾಯಿಲೆ ಬಿದ್ದಿದ್ರು ಒಂದು ಚೂರು ಬೇಜಾರ್ ಮಾಡ್ಕೊಳ್ಳಿ. ನಿನ್ ಮನಸ್ಸಿಗೆ ಬೇಜಾರಾಗೋದಿಲ್ಲ. ನಾವ್ ಒಂದು ಹಾಸ್ಪಿಟ್ಲ್ಗೆ ಹೋದ್ರೆ ಹೆಂಗ್ ನೋಡ್ತಾರೆ ಅಂತ ಬೇಜಾರ್ ಮಾಡ್ಕೊಂಡ್ ಬರ್ತೀವಿ ಪೇಷಂಟ್ಗಳನ್ನ. ನನ್ಗೂ ತಲೆ ಆಪರೇಷನ್ ಆಗಿದೆ, ನನಗೆ BP ಹೊಡೆದು ತಲೆ ಆಪರೇಷನ್ ಆಗಿದೆ. ಯಾರಿತ್ತು ಏನ್ ಸುಖನಪ್ಪ. ಸುಟ್ಟಿದ್ರೆ ಮನುಷ್ಯರಪ್ಪ, ಸುಟ್ಟಿಲ್ಲ ಅಂದ್ರೆ ಮನುಷ್ಯರಿಲ್ಲ. ಆದ್ರೆ ನೀನ್ ಒಂದ್ಸತಿ ಹೇಳ್ಕೊಂಡಿದ್ದೆ ನಿನ್ ಕಷ್ಟನ. ನಿಜ ನಿಜ, ನೀನ್ ತುಂಬಾ ಕಷ್ಟಪಟ್ಟಿದ್ಯಾ. ಅದಕ್ಕೆ ದೇವ್ರು ಇವತ್ತು ಇಷ್ಟ ಎತ್ತರಕ್ಕೆ ಬೆಳೆಸಿದ್ದಾನೆ ನಿನ್ನ. ಇನ್ನು ಆ ಶನೇಶ್ವರ ಇನ್ನೂ ಎತ್ತರಕ್ಕೆ ಬೆಳೆಸ್ಬೇಕು. ನೀನು ನೆನೆಸಿದ್ದೆಲ್ಲ ನಡಿಬೇಕು. ನೀವೆಲ್ಲರೂ ಹೆಲ್ಪ್ ಮಾಡ್ಬೇಕು. ನಾನು ಎಂಜಿಲೆಲ್ಲ ಎತ್ತಿಲ್ಲದ್ರಲ್ಲಿ ₹1 ಆದ್ರೂ ನಾನು ಯಾವತ್ತಾದ್ರೂ ಒಂದಿನ ನೀನು ಕಳಿಸ್ತೀನಪ್ಪ. ಬೇಜಾರ್ ಮಾಡ್ಕೋಬೇಡ. ನನಗೂ ಯಾರು ಇಲ್ಲ, ಎಲ್ಲ ಸತ್ತೋಗಿದ್ದಾರೆ. ನಂಗಂತೂ ಅಷ್ಟು ಅಳು ಬರುತ್ತೆ, ಬೇಜಾರು ಮಾಡ್ಕೋಬೇಡಿ. ನನ್ನ ಎಂಜಿಲೆಲ್ಲ ತೆಗ್ದದು ಯಾವತ್ತಾದ್ರೂ ಒಂದಿನ ನಾನು ಕಳಿಸ್ತೀನಿ. ಆಯ್ತಮ್ಮ, ಒಳ್ಳೇದಾಗ್ಲಿ. ನೀವು ಆಶೀರ್ವಾದ ಮಾಡಿ ಸಾಕು, ಆತರ ಎಲ್ಲ ಏನಿಲ್ಲ. ಇಲ್ಲ, ನೀನು ಇನ್ನೂ ಎತ್ತರಕ್ಕೆ ಬೆಳಿತೀಯ. ಯಾರು ಏನ್ರು ಬೇಜಾರ್ ಮಾಡ್ಕೊಂಬೇಡ. ಅದು ನಿನಗೆ ಆಶೀರ್ವಾದ ಅಂತ ತಿಳ್ಕೊ. ನಿನ್ನನ್ನ ಕೆಟ್ಟದಾಗ ಬೈದವರು ಕೂಡ ಆಶೀರ್ವಾದ ಅಂತ ತಿಳ್ಕೊ ಮಗ. ನಿನ್ನ ನೋಡ್ತಿದ್ದೆ ಅಯ್ಯೋ, ಭೂಮಿಗೆ ದೇವ್ರೇ ಹೇಳ್ದು ಬಂದಿದಾರೋ ಅನ್ಸುತ್ತೆ ನನಗೆ. ಯಾರು ಅಷ್ಟು ನಿಯತ್ತಾಗಿರುವುದಿಲ್ಲಪ್ಪ ಈಗಿನ ಕಾಲದಲ್ಲಿ. ನಿನ್ನ ನೋಡ್ಬೇಕು ಅನ್ನೋ ಭಾಗ್ಯನೂ ಇಲ್ವಲ್ಲಪ್ಪ ನನಗೆ. ಎಲ್ಲಾ ಬರ್ತಾರೆ ನಿನ್ನ ನೋಡ್ಕೊಂಡ್ ಹೋಗ್ತಾರೆ, ಎಂತೆಂತವ್ರೆಲ್ಲಾ ಬರ್ತಾರೆ ನೋಡ್ಕೊಂಡ್ ಹೋಗ್ತಾರೆ. ನಿನ್ನ ಕೈ ಹಿಡಿದು ಮುಗಿತಾರೆ, ಕಾಲಿಗೆ ಬೀಳ್ತಾರೆ. ಆದ್ರೆ ನಮಗ್ ಬರೋ ಭಾಗ್ಯನೇ ಇಲ್ವಲ್ಲಪ್ಪ ನಿನ್ನ ನೋಡಕ್ಕೆ. ಬನ್ನಿ ಅಮ್ಮ, ದಯವಿಟ್ಟು ಬನ್ನಿ ಅಂತ. ಈ ಅನಾಥಾಶ್ರಮ ಎಲ್ಲಪ್ಪ ಇರೋದು? ನೆಲಮಂಗಲ ಹತ್ರ ಬರುತ್ತೆ, ಸೊಂಡೆಗೊಪ್ಪ. ಹೌದಪ್ಪ.
ಬನ್ನಿ ಅಮ್ಮ. ಹ್ಮ್ ಸರಿನಪ್ಪ. ಶನೇಶ್ವರ ಒಳ್ಳೇದ್ ಮಾಡ್ಲಿ ನಿಮಗೆ. ಇನ್ನ ಅಪ್ಪ ನೀನು ಆಶೀರ್ವಾದ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗ್ತದೆ. ನನ್ ದೇವ್ರ ಆಶೀರ್ವಾದ ಮಾಡ್ದಂಗೆ ನನ್ಗೆ ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ, ಅಯ್ಯೋ ನಾನ್ ನಿನ್ನ ದೇವ್ರ ನೋಡ್ದಂಗ ಆಗೋಯ್ತು, ಇವತ್ ದೇವ್ರ ಹತ್ರ ಮಾತಾಡ್ದಂಗ ಆಗೋಯ್ತು. ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ. ನಿನ್ ಫೋನ್ ಎಷ್ಟು ದಿನದಿಂದ ಟ್ರೈ ಮಾಡ್ತೀನಿ, ಸ್ವಿಚ್ ಆಫ್ ಬರುತ್ತೆ, ನಾಟ್ ರೀಚಬಲ್ ಬರುತ್ತೆ. ನಾನ್ ನಿನ್ಗೆ ಯಾವಾಗೂ ಲೈಕ್ ಕೊಡ್ತಿರ್ತೀನಿ, ಯಾವಾಗೂ ಮೆಸೇಜ್ ಕಳ್ಸಿರ್ತೀನಿ, ಆದ್ರೆ ನೀನ್ ನನ್ ಯಾವತ್ತೂ ನೋಡೇ ಇಲ್ಲ. ಸರಿಯಪ್ಪ. ನನ್ನ ಕೈಯಲ್ಲಾದ್ರೆ ಯಾವತ್ತಾದ್ರೂ ಒಂದು ದಿನ ಖಂಡಿತ ನನ್ ಕೈಯಲ್ಲಿ ಬರಕ್ಕಾಗಿಲ್ಲ ಅಂದ್ರು ₹1 ನನ್ ಕೈಯಲ್ಲಾಗಿ ಸೇವೆ ಮಾಡೇ ಮಾಡ್ತೀನಪ್ಪ. ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಆಶೀರ್ವಾದ ಮಾಡ್ಲಿ ಅಷ್ಟೇ ಸಾಕು. ನನಗೆಲ್ಲ ದೇವ್ರು ನಿನಗ್ ಒಳ್ಳೇದ್ ಮಾಡ್ಲಿ, ಆಯುಸ್ ಕೊಡ್ಲಿ, ಎಲ್ರೂ ಆಯುಸ್ಸು, ನಿನ್ಗೆ ಐಶ್ವರ್ಯ ಕೊಡ್ಲಿ, ನೀನ್ ನೆನೆಸಿದ್ದು ಪ್ರತಿ ಒಂದೊಂದ್ ಹೆಜ್ಜೆಗೂ ನಡಿಬೇಕು, ಅಷ್ಟು ಸಂತೋಷವಾಗಿರ್ಬೇಕು. ನೀನ್ ಮಾಡ್ತಾ ಇರೋ ಕೆಲಸ ಅಯ್ಯೋ ಪವಿತ್ರವಾದದ್ದು, ಸ್ವರ್ಗ ಮನೆ ನಿನ್ ಮನೆ, ನಿನ್ನ ಆಶ್ರಮ ದೇವಸ್ಥಾನ. ಅಲ್ಲಿ ಇಟ್ಟಿರೋರು ಯಾರ್ಯಾರು ಬಂದು ಪಾದ ಇಟ್ಟಿದಾರೋ ಅವರೆಲ್ಲ ದೇವ್ರನೇ ಚೆನ್ನಾಗಾಗ್ತಾರೆ. ಕಳ್ದಿರೋ ಪಾಪಗಳು, ಅವ್ರು ಮಾಡಿರೋ ಪಾಪ ಎಲ್ಲ ಕಳ್ದೋಗ್ಬಿಡುತ್ತೆ. ನಿಜವಾಗೂ ಹೇಳ್ತೀನಿ, ಕೆಟ್ಟವರು ಕೂಡ ಅಲ್ಲಿ ಆ ಜಾಗದಲ್ಲಿ ನಿನ್ ಕಾಲು ಮುಟ್ಟಿದ್ರೆ ಆ ಪಾಪ ಕರ್ಮ ಎಲ್ಲ ಕಳ್ದೋಗುತ್ತೆ. ಆದ್ರೆ ನಿನ್ನ ಗುಣ ಯಾರಿಗೂ ಬರಲ್ಲ ಮಗ. ಇಲ್ಲ ಮನೆ ಇಲ್ಲ, ನಾನ್ ಹೇಳ್ತಾ ಇಲ್ವಾ, ನೀನು ಶ್ರೀ ಕೃಷ್ಣ ಪರಮಾತ್ಮ, ನೀನ್ ಹೆಂಡತಿ ಲಕ್ಷ್ಮಿ ಅಂದ್ರೆ ಅರ್ಥ ಏನು ಅಂತ, ನಿಮ್ ತಂದೆ ತಾಯಿ ಶಿವ ಪಾರ್ವತಿ, ನೀನು ಶ್ರೀ ಕೃಷ್ಣ ಪರಮಾತ್ಮ, ನೀನ್ ಹೆಂಡತಿ ಲಕ್ಷ್ಮಿ, ಆ 2 ಪುಟ್ಟ ಕಂದ ಮಕ್ಕಳು, ಪುಟ್ಟ ಲಕ್ಷ್ಮಿ. ಅಪ್ಪ ಅವು ಏನ್ ಸೇವೆ ಮಾಡ್ತಾವಪ್ಪ. ಅಯ್ಯೋ ನಿನ್ನ ಗುಣ ಅವರು ಹೊಲಿಸ್ಕೊ ಬಂದ್ಬಿಟ್ಟಿದ್ದಾರೆ. ಅಯ್ಯೋ ದೇವ್ರೆ, ನಾನು ಇವತ್ತು ಎಷ್ಟು ಪುಣ್ಯ ಮಾಡಿದೀನಿ, ನನ್ನ ಅರ್ಧ ಪಾಪ ಕಳ್ಕೊಂಡ್ಬಿಟ್ಟೆ ಮನೆ. ನಾನು ಪಾಪ ಮಾಡಿದ್ನೋ, ಪುಣ್ಯ ಮಾಡಿದ್ನೋ, ತಪ್ಪು ಮಾಡಿದ್ನೋ ಎಲ್ಲ ಕಳ್ಕೊಂಡ್ಬಿಟ್ಟೆ. ಅಷ್ಟು ಖುಷಿ ಆಗತ್ತೆ ಇವತ್ತು ನಿನ್ನ ಮಾತಾಡಿ. ನಿನ್ನ ನೋಡಿದ್ರೆ ನಾನು ಇನ್ನೆಷ್ಟು ಅಳ್ಬೋದು, ನಿನ್ನ ನೋಡಿದ್ರೆ ನಾನು ಎಷ್ಟು ಅಳ್ಬೋದು. ಅದು ಸಂತೋಷದ ಕಣ್ಣೀರು, ಪ್ರೀತಿ ಕಣ್ಣೀರು. ನನಗೆ ನಿಜವಾಗ್ಲೂ ಅಷ್ಟು ಪ್ರಪಂಚದಲ್ಲಿ ಹೆಂಗೆ ಗೊತ್ತಪ್ಪ, ಎಲ್ಲ ಇದ್ರೆ ಅಕ್ಕ ತಂಗಿ ಅಣ್ಣ ತಮ್ಮ ಮಕ್ಕಳು ಎಲ್ಲರೂ, ಇಲ್ಲದ್ರೆ ಯಾರು ಇಲ್ಲಪ್ಪ. ಈ ಕೆಟ್ಟವರು ಅವರು ತಪ್ಪು ಮಾಡಿದ್ರು, ತಪ್ಪು ನನ್ನ ಪ್ರಪಂಚ ಇದು. ಆದ್ರೆ ನೀನು ಕೆಟ್ಟವ್ರನ್ನ, ಒಳ್ಳೆಯವ್ರನ್ನ, ತಪ್ಪು ಮಾಡಿದವ್ರನ್ನ, ರೋಡಲ್ಲಿ ಬಿದ್ದವ್ರನ್ನ, ಹುಳ ಬಿದ್ದವ್ರನ್ನ, ಪ್ರತಿಯೊಬ್ಬರನ್ನು ಕೈಯಿಂದ ಮುಟ್ಟಿ ಪವಿತ್ರವಾಗಿ ನೋಡ್ಕೋತಿಯಲ್ಲ ಮಗು. ನೀನ್ ಎಷ್ಟು ಒಳ್ಳೆ ಮಗು ಅಂದ್ರೆ, ಅಹಂಕಾರ ಯಾವುದು ದೇವ್ರು ನಿನಗ್ ಕೊಟ್ಟಿಲ್ಲ ಮಗು. ನೀನು ದೇವ್ರು ಸಮಾನ ಮಗು. ಧನ್ಯವಾದ. ಥ್ಯಾಂಕ್ ಯು. ಆದ್ರೆ ಮಾತ್ರ ಒಂದ್ ಹೇಳ್ತೀನಿ, ಯಾರೇ ಆಗ್ಲಿ ನಿನ್ನ ಆಸರೆ ಪಡೆದು ನೀನು ತಪ್ಪಾಗಿ ಮಾತಾಡಿದ್ರೆ ಅವ್ರಿಗೆ ದೇವ್ರು ಸಂಸಲ್ಲ, ಖಂಡಿತವಾಗ್ಲೂ ಸಂಸಲ್ಲ. ನೀನು ಭಾಗಕ್ಕೆ ದೇವ್ರಿದ್ದಾನೆ. ನೀನು ಅವಮಾನ ಮಾಡಬಾರ್ದಪ್ಪ ಯಾರನ್ನು. ಅಷ್ಟು ಒಳ್ಳೆ ವ್ಯಕ್ತಿ ನೀನು. ಅಷ್ಟು 1000 ಜನಕ್ಕೆ ಊಟ ಹಾಕ್ತೀಯಲ್ಲ, ಅಷ್ಟು ಊಟ ಹಾಕುವಾಗ್ಲೂ ಒಬ್ಬರನ್ನಾದ್ರೂ ಬೈವತ್ತೂ ಇಲ್ಲ ನಿನ್ನ ಮುಖ. ಯಾವಾಗೂ ನಗುನಗುತ್ತಾ ಇರುತ್ತಲ್ಲಪ್ಪ. ಅಯ್ಯೋ ನೀವ್ ಈಗ ಮಾಡಿ ಯಾದ್ ಮಾಡಿ ಅಂತಾನು ಯಾರನ್ನು ಹೊರಟಾಗಿ ಮಾತಾಡೋದಿಲ್ಲ. ಒಂದು ಸಣ್ಣ ಮಕ್ಕಳು ಬಂದ್ರು ಮಗು ತರ ಮಾತಾಡ್ತೀಯ. ನಿನ್ನಂತ ಒಂದು ಮಗು ಸಿಕ್ಬೇಕು ಅಂದ್ರೆ ಎಲ್ಲಾ ತಾಯಿಂದಿರು ಪುಣ್ಯ ಮಾಡಿದ್ರು ಮಗು, ಎಲ್ಲಾ ತಾಯಿಂದಿರು ಪುಣ್ಯ ಮಾಡಿದ್ರು. ಥ್ಯಾಂಕ್ ಯು. ಬೇಜಾರು ಮಾಡ್ಕೊಂಬೇಡಪ್ಪ, ನಾನು ಮಾತಾಡಿದೆ ಅಂತ ನಿಮ್ಗೆ ಬೇಜಾರಾಯ್ತಾ? ನಿಜವೂ ಬೇಜಾರಾಗಿಲ್ಲ. ಒಂಥರ ನಾನೇ ತುಂಬಾ ಭಾವುಕನಾಗ್ಬಿಟ್ಟೆ. ಅಷ್ಟು ಭಾವುಕನಲ್ಲಮ್ಮ ನೀನು. ನಾನು ಹೇಳ್ತಲ್ವಾ, ಶ್ರೀ ಕೃಷ್ಣ ಪರಮಾತ್ಮ ನಮ್ಮ ಪಾಪ ಪುಣ್ಯ ಇದೆಲ್ಲ ನೋಡ್ದೆ ಎಂತವ್ರು ಅದ್ ಮಾತಾಡಿಸ್ತೀಯ ನೋಡು. ಬನ್ನಿ ನಮ್ ಮನೆಗ್ ಬನ್ನಿ. ಒಂದಮ್ಮ ಇದ್ರಲ್ಲಿ ಬಿದ್ದಿರ್ತಾಳೆ, ಆ ಅಮ್ಮನಿಗೆ ನೀನ್ ಕರೆದ್ರೆ ನಾನು ಬರಲ್ಲ ಅಂತಾಳೆ. ಅದಕ್ಕಿಷ್ಟು ಬುದ್ಧಿ ಹೇಳಿ, ಎಷ್ಟು ಹಠ ಮಾಡಿ, ಮಗು ತರ ಮಾತಾಡಿ ಆ ಅಮ್ಮನ್ ಕರ್ಕೊಂಡ್ ಬಂದು ಆ ಅಮ್ಮನಿಗೆ ಕ್ಲೀನ್ ಆಗಿ ಸ್ನಾನ ಮಾಡಿಸಿ, ಆ ಅಮ್ಮ ಫೋಟೋಗಳೆಲ್ಲ ಎತ್ಕೊಂಡು ದೇವ್ರು ಅದೇನೇನೋ ಮಾತಾಡ್ತಾಳೆ. ಅಂದ್ರೆ ಒಂದು ರೋಡಲ್ಲಿ ಹೋಗೋ ವ್ಯಕ್ತಿ ನಿನ್ಗಿಂತ ಚೆನ್ನಾಗಿ ನೋಡಿದ್ರೆ ಅದು ಎಷ್ಟು ಗೌರವ ಇರುತ್ತಲ್ವಾ. ಆದ್ರೆ ನೀನು ಅಂತ ಇನ್ನೊಂದು ವಿಷಯ ಗೊತ್ತಾ ನಿನಗೆ, ಎಷ್ಟೋ ವರ್ಷದ ಕಾಲದಲ್ಲಿ ಒಂದು ಅಮ್ಮ ಒಂದು ಹೊಲದಲ್ಲಿ
ಹೌದೌದು. ಈ ಅಮ್ಮ ಎಷ್ಟು ನಿನ್ನ ಹೊಡಿತಾಳೆ, ಎಷ್ಟು ಬೈತಾಳೆ, ಎಷ್ಟು ಶಾಪ ಹಾಕ್ತಾಳೆ, ಅದೆಲ್ಲ ನೋಡ್ತಾ ಇದ್ರೆ ನನಗೆ ಮೈಯೆಲ್ಲ ಜುಮ್ ಅಂದ್ಬಿಡ್ತು. ಈ ಒಂದು ನೀನು ಮಾಡೋದನ್ನ ಸೇವೆ, ಆ ಅಜ್ಜಿನ ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ದೆ, ಆ ಅಜ್ಜಿನ ನಾನು ನೋಡ್ಬೇಕು ಅನ್ಕೊಂಡಿದ್ದೆ, ಆ ಅಜ್ಜಿನ ಕಾರಲ್ಲಿ ಕರ್ಕೊಂಡು ಹೋದೇನು, ಇಲ್ಲಿಗೂ ಕರ್ಕೊಂಡ್ ಬಂದಿದ್ಯಾ ನೀನು, ನೆನಪು ಮಾಡ್ಕೋ. ಕರ್ಕೊಂಡ್ ಬಂದಿದಾರ, ಆದ್ರೆ ನಾನು ಆ ಟೈಮ್ ಅಲ್ಲಿ ಇರ್ಲಿಲ್ಲ. ಆ ಒಂದು ಕ್ಷಣ ಮಿಸ್ ಮಾಡ್ಕೊಂಡ್ಬಿಟ್ಟೇನೆ ಬರೋಷ್ಟ್ರಲ್ಲಿ ನನ್ನ ಕೆಲ್ಸದಿಂದ. ಸರಿ ಅಮ್ಮ, ಆಯ್ತಮ್ಮ, ಖಂಡಿತ ಬನ್ನಿ ಒಂದ್ಸತಿ ಫ್ರೀ ಮಾಡ್ಕೊಂಡು. ನನ್ಗೆ ಯಾರು ಇಲ್ಲಪ್ಪ, ಇದ್ರು ಎಲ್ಲಾರು ಇದ್ರು ನನ್ ಅನಾಥೇನೆ. ಅದರಿಂದ ನನಗ್ ಬರಕ್ಕೆ ಹೋಗಕ್ ಗೊತ್ತಾಗಲ್ಲ. ನಾನು ಒಂದು ದಿನ ಆದ್ರೂ ಒಂದ್ ಎಂಜಲೆಲ್ಲ ಎತ್ತಿ ಆ ₹1 ಕಳಿಸ್ತೀನಿ, ಬೇಡ ಅಂತ ಹೇಳ್ಬಾರ್ದು. ಆದ್ರೆ ಅಷ್ಟು ಸಹಾಯ ಮಾಡೋಷ್ಟು ವ್ಯಕ್ತಿ ದೊಡ್ಡ ವ್ಯಕ್ತಿ ಅಲ್ಲ. ಆ ದೇವ್ರು ಕೊಟ್ಟಿದ್ರೆ ಖಂಡಿತವಾಗ್ಲೂ ಬರ್ತಿದ್ದೆ ನಾನು. ಒಂದು ಪ್ರಶಂಸೆ ಇದೆಯಲ್ಲ, ಮಾಡೋ ಕೆಲ್ಸಕ್ಕೆ ಒಂದು ಗೌರವ ಕೊಡೋದು, ಬೆಂತಟ್ಟೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಮುಖ್ಯವಾದದ್ದು ಏನೂ ಇಲ್ಲ ಈ ಪ್ರಪಂಚದಲ್ಲಿ. ಅಂದ್ರೆ ನಾನ್ ನೆನೆಸ್ಕೊಂತೀನಿ, ದೇವ್ರು ಕೊಟ್ಟಿದ್ದಿದ್ರೆ ನಾನೇ ಬರ್ತಿದ್ದೆ. ಆ ದೇವ್ರು ಹೆಂಗೆ ಗೊತ್ತಪ್ಪ, ನಮ್ಮಂತವ್ರಿಗೆ ಕೊಡಲ್ಲ, ಬೇಡ್ದಿರೋರು ಕೊಡ್ತಾರೆ. ಅನ್ನ ಚೆಲ್ಲಿ ಬಿಸಾಕೋರ್ಗೆಲ್ಲ ದುಡ್ಡು ಕೊಡ್ತಾನೆ ದೇವ್ರು. ಆದ್ರೆ ನಾವು ಕಷ್ಟಪಟ್ಟವ್ರಿಗೆ ಕೊಡ್ತಾನಪ್ಪ, ಕೊಡಲ್ಲಮ್ಮ. ನೀನೇ ಇಷ್ಟು ಮಾಡಿದ್ರೆ ಜನಗಳು ಹೆಂಗ್ ಮಾತಾಡ್ತಾರ, ಅವಾಗ ನನ್ಗೆ ಎಷ್ಟು ಕೋಪ ಬರುತ್ತೆ ಗೊತ್ತಾ. ಮಾತಾಡ್ಲಿ, ಮಾತಾಡೋದಕ್ಕೆಲ್ಲ ಅದಕ್ಕೆ ದೇವ್ರು ಇನ್ನೂ ಚೆನ್ನಾಗಿಟ್ಟಿರ್ತಾನೆ. ನನಗೆ ಅವಕಾಶ ಇದೆ. ಬೇಡಪ್ಪ, ಮಾತಾಡಬಾರ್ದು, ತಪ್ಪದು. ಯಾಕೆ ಗೊತ್ತಾ, ನಿನ್ನ ಕೈಯಲ್ಲಾಗಿಲ್ಲ, ನನ್ನ ಕೈಯಲ್ಲೂ ಆಗಿಲ್ಲ ಅಂದ್ಮೇಲೆ ಆ ಮಗು ಬಗ್ಗೆ ಯಾಕೆ ಮಾತಾಡ್ಬೇಕು. ನಾನ್ ಕೇಳೋದು ಒಂದು ಪ್ರಶ್ನೆಗೆ ಉತ್ತರ ಹೇಳು. ಈಗ ನಿನ್ನ ಕೈಯಲ್ಲಾಗಿ ಸೇವೆ ನೀನ್ ಮಾಡ್ತಾ ಇದ್ಯಾ, ಅದು ಈಗ ನಮ್ಮ ಮನೆಯಲ್ಲೇ ನಮ್ಗೆ ಏನಾನ ಆಗ್ಬಿಟ್ರೆ ತೆಗ್ದು ಪಕ್ಕಕ್ ಬಿಸಾಕ್ಬಿಡ್ತಾರಪ್ಪ. ಕುತ್ಕೊಂಡ್ ಅಲ್ಲೇ ಬ್ರಾಂದಿ ಹೊಡಿತಾರೆ, ಮಟನ್ ಚಿಕನ್ ಇಟ್ಕೊಂಡ್ ತಿಂತಾರೆ. ಇಲ್ಲಿ ಅಲ್ಲ ಮಾತಿಗೆ ಹೇಳೋದು, ನಾನಿಲ್ಲಿ ಹುಷಾರಿಲ್ಲದೆ ಬಂದಿದ್ದೀನಿ ಅಂದ್ರೆ, ಆಪರೇಷನ್ ಮಾಡ್ಕೊ ಬಂದಿದ್ದೀನಿ ಅಂದ್ರೂ ಅಲ್ಲ, ನನ್ ಮಾತಿಗೆ ಹೇಳ್ತಾ ಇರೋದು. ಅಲ್ಲೇ ಪಾರ್ಟಿಗಳು ಮಾಡ್ತಾರೆ, ಅವತ್ತೇ ತಿಂತಾರೆ, ಅವ್ರ ಮಾತುಗಳೇ ಕೇಳ್ತಾರೆ. ಅದೇ ನಾವ್ ಹೇಳಿದ ಅವ್ರಿಗೆ ನೇರ ಅನ್ಸಲ್ಲ. ಆದ್ರೆ ನಿನ್ನಲ್ಲಿ ಅಲ್ಲಿಲ್ಲ ಆತರ ಇಲ್ವಲ್ಲ. ಇಷ್ಟು ಕೋಟಿ ಜನ ಈ ತರ ಇರ್ಬೋದು ಹೇಳು. ಇಷ್ಟು ಕೋಟಿ ಜನ ನೀನ್ ಇಟ್ಕೊಂಡು ಕರ್ಕೊಂಡ್ ಬಂದು ಊಟ ಹಾಕಿ ಅದನ್ನೆಲ್ಲ ಒರೆಸಿ, ಅವ್ರು ಹುಚ್ಚ ಇದ್ದಿದ್ದು ಅವರು ಅದು ನಿನ್ ಜೊತೆ ಸೇರ್ಕೊಂಡ್ ಮಾಡೋರೆಷ್ಟು ಪಾಪ, ಅವರು ಎಷ್ಟು ಬೇಜಾರ್ ಮಾಡ್ಕೊಳಲ್ವಾ. ತಂದೆ ತಾಯಿನೇ ಆಸ್ತಿ ಇಟ್ಟಿದ್ಯಾ, ಮನೆ ಇಟ್ಟಿದ್ಯಾ ಅಂತ ಕೇಳೋರು. ನೀನ್ ಯಾರ ಜೊತೆಗೆ ಓಡೋಗ್ಬಿಟ್ಟೆ ಅನ್ನೋ ಪ್ರಪಂಚನಪ್ಪ ಇದು. ನೀನ್ ತಪ್ಪು ಮಾಡಿಲ್ಲ, ದುಡ್ಕೊಂಡ್ ತಿಂತಾ ಇದೀನಿ ಅಂದ್ರೂ ಬಿಡೋದಿಲ್ಲ. ನಮ್ಮ ಕೂಡು ಹುಟ್ಟದವ್ರು ಕೂಡ ಆಗೋದಿಲ್ಲಪ್ಪ. ಅವ್ರು ತಪ್ಪು ಮಾಡಿದ್ರೆ ಅದನ್ನ ಮುಚ್ಚಿಕೊಂತಾರೆ, ನಾವು ತಪ್ಪು ಮಾಡಿದ್ರೆ ಅದನ್ನ ತೆಗೆದು ಪ್ರಪಂಚಕ್ಕೆ ತೋರಿಸ್ತಾರೆ, ಇವು ಸರಿ ಇಲ್ಲ ಅಂತ. ನಾನು ಹೇಳ್ಕೋಬಾರ್ದು ಇದೆಲ್ಲ. ಏನೋ ನನ್ನ ಮಗುಗಿಂತ ಎಷ್ಟು ನೀನು ನನ್ಗೆ ದೇವ್ರ ತರ ಅಂತ ಹೇಳ್ತಾ ಇದೀನಿ. ಈ ಪ್ರಪಂಚದಲ್ಲಿರೋ ಜನ ಹೆಂಗೆ ಗೊತ್ತಪ್ಪ, ದುಡಿತಾ ಇದ್ರೆ ದುಡಿ ದುಡಿ, ನೀನ್ ಒಳ್ಳೆವಳು, ನೀನ್ ತುಂಬಾ ಒಳ್ಳೆವಳು, ಈ ಕೆಲ್ಸ ಮಾಡ್ತೀಯ ಆ ಕೆಲ್ಸ ಮಾಡ್ತೀಯ ಅಂತ ಉಗುಳ್ತಾರೆ. ನಮ್ ಕೈ ಕಾಲ್ ಬಿದ್ದಾಗ ನಿನ್ ತಲೆ ಒಡೆದೋಗ್ಬಿಟ್ಟಿದೆ, ನೀನ್ ನಂಬಿ ನಾವ್ ಏನ್ ಊಟ ಕೊಡೋದು ಅಂತ ಕೇಳ್ತಾರಪ್ಪ. ಆತರ ನಿನ್ ಮನಸ್ಸಲ್ಲಿ ಇಲ್ವಲ್ಲ, ನಿನ್ನ ಆತ್ಮದಲ್ಲಿ ಇಲ್ವಲ್ಲ. ಯಾಕೆ ಹೇಳು, ನಿನ್ ಹೃದಯ ತುಂಬಾ ದೇವ್ರು, ನೀನೇ ದೇವ್ರು ಅಂದ್ಮೇಲೆ ನಿನ್ ಹೃದಯ ತುಂಬಾ ಏನ್ ದೇವ್ರು, ನೀನೇ ದೇವ್ರು, ನೀನೇ ಭೂಲೋಕಕ್ಕೆ ಇಳಿದು ಬಂದ ದೇವ್ರು ನೀನು. ಯಾಕೆ ಹೇಳು, ಅವರೆಲ್ಲರೂ ನಿನ್ನ ಹತ್ರ ಮಕ್ಕಳಾಗಿ, ತಾಯಿಯಾಗಿ, ತಂದೆಯಾಗಿ, ಮೊಮ್ಮಕ್ಕಳಾಗಿ ನಾನು ಹಿಂಗ್ ಅಂತೀನಿ ಅಂತ ಬೇಜಾರ್ ಮಾಡ್ಕೊಂತ ಇದ್ಯಾ? ಮಾವನಾಗಿ ಎಲ್ರು ಬಂದು ನಿನ್ನ ಹತ್ರ ಸೇವೆ ಮಾಡ್ಕೊಂತ ಇದಾರೆ. ಯಾಕೆ ಗೊತ್ತಾ, ಅವ್ರು ಪುಣ್ಯ ಮಾಡಿದ್ರು ನಿನ್ನ ಹತ್ರ ಬಂದಿರೋದಕ್ಕೆ. ಏನಪ್ಪ, ಯಾರಾದ್ರೂ ನಿನ್ ಮೊದ್ಲಲ್ಲಿ ಸಾಯ್ತಾರಂದ್ರೆ ಅವೆಲ್ಲ ಪುಣ್ಯ ಮಾಡಿದವ್ರ ಮನೆ. ಹೌದು, ನಿನ್ನ ಆಶ್ರಮದ ದೇವಸ್ಥಾನ, ಪವಿತ್ರವಾದ ದೇವಸ್ಥಾನ. ಈಗ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗ್ತೀವಿ, ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗ್ತೀವಿ. ಏನಕ್ಕೆ ಹೋಗ್ತೀವಿ ಹೇಳು, ನಮಗ್ ಒಳ್ಳೇದಾಗ್ಲಿ ಅಂತ ಹೋಗ್ತೀವಿ. ಆದ್ರೆ ನಿನ್ನ ದೇವಸ್ಥಾನದಲ್ಲಿ ಎಲ್ಲರೂ ಅಲ್ಲೇ ಇದ್ದಾರೆ. ನಿನ್ನ ಇದಕ್ ಬಂದು ಯಾರ ಪಾದ ಇಕ್ತಾರೋ ಅವ್ರ ಪಾಪ ಎಲ್ಲ ಕಳ್ದೋಗ್ಬಿಡುತ್ತೆ. ಅವ್ರು ಸತ್ತಿರೋರೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂತೀಯಪ್ಪ ನೀನು. ಅಲ್ಲ, ಅಷ್ಟು ಕಾಯಿಲೆಯಿಂದ ಬಂದವ್ರನ್ನೆಲ್ಲ ಅಷ್ಟು ಚೆನ್ನಾಗಿ ರೆಡಿ ಮಾಡ್ತೀಯಲ್ಲಪ್ಪ. ನಿನ್ನಲ್ಲಿ ಅಂತ ಶಕ್ತಿ ಏನಿದೆ ಅಂತ ನಾನ್ ಕೇಳೋದು. ಅಪ್ಪಬ್ಬಬ್ಬಬ್ಬ, ನನಗೆ ಒಂದ್ ಸಲಕ್ಕೆ ನೆನ್ಸ್ಕೊಂಡ್ಬಿಟ್ರೆ, ಎಷ್ಟೋ ಸರಿ ನಿನ್ನ ನೆನ್ಸಿ ನೀನು ಪೂಜೆ ಮಾಡುವಾಗ ಮಂಗಳಾರತಿನ ಎತ್ತಿ ಕೈ ಮುಟ್ಕೊಂತೀನಿ ನಾನು.
ನನ್ ಮಗುಗೆ ಇನ್ನೂ 100 ವರ್ಷ ಆಯ್ಸ್ ಕೊಡಪ್ಪ. 100 ವರ್ಷ ಅಲ್ಲ, 2000 ವರ್ಷ. ಅಂದಾನು ಕಮ್ಮಿ ಆಗ್ಬಾರ್ದು, ವಯಸ್ಸು ಆಗ್ಬಾರ್ದು. ಗಂಡ ಹೆಂಡತಿಗೆ ನೋವು ಆಗ್ಬಾರ್ದು. ಗಂಡ ಹೆಂಡತಿಗೆ ಐಶ್ವರ್ಯ ಆಸ್ತಿ ಕೊಡ್ಲಿ. ಇಬ್ರು ಗಂಡ ಹೆಂಡತಿಗೆ ವಯಸ್ಸಾಗ್ಬಾರ್ದು. ನೀವಿಬ್ರು ಹೌದಾ, ನಿಮ್ಗೇನು ತೊಂದ್ರೆ ಆಗ್ಬಾರ್ದು. ನೀವು ಇನ್ನೂ ವಯಸ್ಸು ಮಕ್ಕಳ ತರಾನೇ ಇರ್ಬೇಕು. ನೀವು ಮುದ್ದು ಕೂಡ ಆಗ್ಬಾರ್ದು. ನಿಮ್ಮ ಅಪ್ಪ ಅಮ್ಮನೂ ಅಷ್ಟೇನೆ. ಯಾಕೆಂದ್ರೆ ನೀವು ಅಷ್ಟು ಸೇವೆ ಮಾಡ್ತೀರಾ. ಅವರೆಲ್ಲ ಆಶೀರ್ವಾದ ಮತ್ತೆ ನಿಮ್ಮಲ್ಲಿರುತ್ತೆ, ನಿಮ್ಮ ಆಶೀರ್ವಾದ ಅವ್ರಿಗಿರುತ್ತೆ. ಸರಿ ಅಮ್ಮ, ಆಯ್ತಮ್ಮ. ತಗೊಂಡೋಗಿ ಒಂದೊಂದ್ ನೆನ ಕೊಡ್ತಿ. ಸಿಗೋಣ ಒಂದ್ಸತಿ, ಬನ್ನಿ ಆಶ್ರಮಕ್ಕೆ. ಖಂಡಿತ ಬೇಜಾರ್ ಮಾಡ್ಕೋಬೇಡ ಮನೆ. ಇಲ್ಲಮ್ಮ ಖಂಡಿತ. ಥ್ಯಾಂಕ್ ಯು ಮನೆ. ಮಗಳನ್ನ ನಿಮ್ ಮಿಸ್ಸಸ್ನೆಲ್ಲ ಕೇಳ್ದೆ ಅಂತ ಹೇಳಪ್ಪ. ಆಯ್ತಮ್ಮ, ಆಯ್ತು. ಧನ್ಯವಾದ. ಓಕೆ ಬಾಯ್. ಶನೇಶ್ವರ.